ಹಾಯ್ ಹೆಲೋ ನಮಸ್ಕಾರ ಬಾಗಲಕೋಟ್ ಮಂದಿಗೆ ವೆಲ್ಕಮ್ ಟು ದೇಸಾಯಿ ಹೋಮ್ಸ್ ಯೂಟ್ಯೂಬ್ ಚಾನಲ್. ಯಾರಾದರೂ ನವನಗರದಲ್ಲಿ ಮನೆ ನೋಡ್ತಾ ಇದ್ದೀರಾ? ಸೊ ನೀವು ಕರೆಕ್ಟ್ ಪ್ಲೇಸ್ಗೆ ಬಂದಿದ್ದೀರಾ. ಇಲ್ಲೊಂದು ನವನಗರದಲ್ಲಿ 16 ನಂಬರ್ ಸೆಕ್ಟ್ರಲ್ಲಿ ಒಂದು ಮನೆ ಸೇಲ್ಗಿದೆ. ಒಂದು ಬ್ಯೂಟಿಫುಲ್ ಆಗಿರೋ ಮನೆ, POP ಆ್ಯಂಡ್ ಫರ್ನಿಚರ್ ಆಗಿರೋ ಮನೆ ಇದೆ. ಸೊ ಈ ಮನೆ ಓನರ್ ಬಂದುಬಿಟ್ಟು ಬಾಗಲಕೋಟೆದವರೇ. ನವನಗರ 16 ನಂಬರ್ ಸೆಕ್ಟರ್ 7ನೇ ಮುಖ್ಯ ರಸ್ತೆ ಮತ್ತು 3ನೇ ಕ್ರಾಸ್ದಲ್ಲಿ ಸ್ಪೆಷಲ್ ಆಗಿರೋ ಮನೆ ಇದೆ. ಈ ಮನೆಯ ಓನರ್ ಕಾಸ್ಟ್ ಬಂದುಬಿಟ್ಟು ಹಿಂದೂ ಪಂಚಮಸಾಲಿ ಶೆಟ್ರ್ ಪಕ್ಕಿ ಒಳಗಡೆ ಬರ್ತಾರೆ. ಸೊ ಈ ಮನೆಯ ಅಳತೆ 26/40 ಇದೆ. ಸೊ ಒಂದು ಬ್ಯೂಟಿಫುಲ್ ಆಗಿರೋ ಮನೆನ ಎಂಟರ್ ಮಾಡೋಣ. ಈ ಮನೆ ಯಾರಿಗಾದರೂ ಇಂಟ್ರೆಸ್ಟೆಡ್ ಇದ್ದರೆ ಕೆಳಗಡೆ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಹಾಕಿರ್ತೀನಿ. ಸೊ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಒಂದು ಸಾರಿ ನೀವು ವಿಡಿಯೋ ಫುಲ್ ನೋಡಿ. ಈ ವಿಡಿಯೋದು ಎಂಡ್ ಒಳಗಡೆ ಈ ಮನೆ ಪ್ರೈಸ್ ಕೂಡ ನಾನು ಹೇಳ್ತೀನಿ. ಸೊ ಈ ಮನೆ ನೋಡ್ತಾ ಇದ್ದೀರಾ, ಈ ಕಾಂಪೌಂಡ್ ಎಲ್ಲ ಕೂಡ ಕಾಂಕ್ರೀಟ್ ಕಾಂಪೌಂಡೇ ಯೂಸ್ ಮಾಡಿದ್ದಾರೆ. ಮನೆಗಂತ ಸ್ವಂತ ಕಟ್ಸ್ಕೊಂಡಿದ್ದಕ್ಕೆ ಹೈ ಕ್ವಾಲಿಟಿ ಹೈ ಬಜೆಟಲ್ಲಿ ಈ ಮನೆ ಮಾಡಿದ್ದಾರೆ. ಸೊ ಸುತ್ತಲೂ 3 ಫೂಟು ಬಿಟ್ಟಿದ್ದಾರೆ. ಸೊ ಮುಂದ್ಗಡೆ ಏನು ನೋಡ್ತಾ ಇದ್ದೀರಾ, ಮುಂದ್ಗಡೆ ಅಂತೂ 4 ಫೀಟ್ ಬಿಟ್ಟಿದ್ದಾರೆ. ಸೊ ಆರಾಮಾಗಿ ನೀವು ಒಂದು ಬೈಕ್ ನಿಲ್ಸ್ಕೋಬೋದು. ಇಲ್ಲಿ ಹಿಂದ್ಗಡೆ ಎಲ್ಲ ನಾಯಿಗೋಸ್ಕರ ಇದು ಮಾಡಿದ್ದಾರೆ. ಓಕೆ, ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇಲ್ಲಿ ಇನ್ನೊಂದು ಮನೆ ಆಗುತ್ತೆ. ಸೊ ಈ ರೋಡ್ನ ಡೆಡ್ ಎಂಡಿಗೆ ಈ ಮನೆ 2 ಮನೆಗಳು ಬರ್ತವೆ. ಸೊ ಈ ಮನೆ ಮಾತ್ರ ಸೇಲ್ಗಿದೆ, ಅದು ಇನ್ನೊಬ್ಬರದು ನಮ್ಗೆ ಗೊತ್ತಿಲ್ಲ. ಮೇನ್ ಎಂಟ್ರೆನ್ಸ್ ಬಂದುಬಿಟ್ಟು ಪಶ್ಚಿಮಕ್ಕೆ ಇದೆ. ಸೊ ಈ ಥರ ಹಾಲ್ ಬರುತ್ತೆ. 12/18 ಫರ್ನಿಚರ್ ಆಗಿದೆ, POP ಆಗಿದೆ, ಆಲ್ ಸೆಟ್ ಮನೆ ಇದೆ. ಸೊ ನೀವೇನು ನೋಡ್ತಾ ಇದ್ದಿಲ್ಲ, ಸೊ ನೀವು ನೋಡ್ಬೋದು ಯಾವ ಥರ ಮನೆ ಕಟ್ಸಿದ್ದಾರೆ ಅಂತ. ಈ ಥರ ಮನೆ ಇದೆ. ಸೊ POP ಕೂಡ ಭಾಳ ಸೂಪರಾಗಿ ಮಾಡಿದ್ದಾರೆ. ವಿಂಡೋ ಇದೆ. ಈ ಥರ ಮೇಲ್ಗಡೆ POP ಫುಲ್ಲು ರೌಂಡ್ POP ಮಾಡಿದ್ದಾರೆ. 2 ವಿಂಡೋ ಇದೆ ಟೋಟಲ್ ಮನೆಯಲ್ಲಿ. ಈ ಮನೆಯಲ್ಲಿ ಸೋಫಾ TV ಬಿಟ್ಟರೆ ಎಲ್ಲನೂ ಇಲ್ಲೇ ಪಿಕ್ಸ್ ಇರುತ್ತೆ. ಯಾವುದು ಕೂಡ ತೊಗೊಂಡು ಹೋಗೋಕ್ಕೆ ಆಗೋದಿಲ್ಲ. ಸೊ ಪಿಕ್ಸಿಂಗ್ ಬರುತ್ತೆ. ತೆಳಗಡೆ ಫಿಶ್ ಟ್ಯಾಂಕ್ ಕೊಟ್ಟಿದ್ದಾರೆ. ಸೊ ನೀವು ಫಿಶ್ನ ಹಾಕೋಬೋದು ಅಥವಾ ನೀವು ಬೇರೆ ಕೂಡ ಯೂಸ್ ಮಾಡ್ಕೋಬೋದು. ಸೊ ಈ ಥರ 55 ಇಂಚ್ TV ಕೂಡ ಹಾಕಿದ್ದಾರೆ. ನೀವು ಜಾಸ್ತಿ ಕೂಡ ಹಾಕೋಬೋದು. ಸೊ ಆಲ್ ಗುಡ್, ಆಲ್ ಸೆಟ್ ಮನಿ ಇದೆ. ನೀವು ನೋಡ್ಬೋದು. ಈ ವಿಡಿಯೋನ ಫುಲ್ಲಾಗಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಈ ಪ್ರೈಸ್ ಮನೇದು ಏನಂತ. ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಓಕೆ, ಹಾಲ್ ಬಂದುಬಿಟ್ಟು 12/18. ಸೊ ತುಂಬಾ ಸಫಿಷಿಯೆಂಟ್ ಆಗಿದೆ. ಪಾರ್ಟಿ ಫಂಕ್ಷನ್ ಎಲ್ಲ ಕೂಡ ಮಾಡ್ಕೋಬೋದು. ಸೊ 1ನೇ ಬೆಡ್ರೂಮ್ ನಾವು ಎಂಟ್ರಿ ಆಗ್ತಾ ಇದ್ದೀವಿ. ಇಲ್ಲೂ ಕೂಡ ಫರ್ನಿಚರ್ POP ಆಲ್ ಗುಡ್. ಓಕೆ, ನೀವು ನೋಡ್ತಾ ಇರ್ಬೋದು. ನೀವು ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ಥರ ಮನೆ ಕಟ್ಸಿದ್ದಾರೆ ಅಂತ. ಮತ್ತು ನೀವು ಆಫ್ಲೈನ್ ಕೂಡ ಒಂದು ಸಾರಿ ವಿಸಿಟ್ ಮಾಡಿ ಹೋಗ್ಬೋದು. ಸೊ ಈ ಥರ POP ಕೂಡ ಫುಲ್ ಆಗಿದೆ. ಫರ್ನಿಚರ್ ಕೂಡ ಆಗಿದೆ ಮನೆಯಲ್ಲಿ. ಇದೇನು ನೋಡ್ತಾ ಇದ್ದಿಲ್ಲ, ಕಾಟ್ ಎಲ್ಲ ಪಿಕ್ಸು, ಕಿಂಗ್ ಸೈಜ್ ಕಾಟ್ ಇದೆ ಈ ಮನೇಲಿ. ಈ ಕಿಂಗ್ ಸೈಜ್ ಕಾಟ್ ಆಗಲಿ, ಇದೇನು ನೋಡ್ತಾ ಇದ್ರೆ ಎಲ್ಲ ಪಿಕ್ಸಿಂಗು. ಸೊ ಎಲ್ಲನೂ ಇಲ್ಲೇ ಬಿಟ್ಟು ಹೋಗ್ತಾರೆ. ಸೊ ಹಿಂದ್ಗಡೆ ಪೂರ್ವಕ್ಕೆ ಒಂದು ಡೋರ್ ಬಿಟ್ಟಿದ್ದಾರೆ, ಅದಕ್ಕಂದರೆ ವಾಸ್ತು ಪ್ರಕಾರ ಬಿಡಲೇಬೇಕು. ಸೊ ಇಲ್ಲಿ ವಾಟರ್ ಸ್ಟೋರೇಜ್ ಇದೆ. ಕಡಿಮೆ ಅಂತಂದ್ರು 8,000ದಿಂದ 10,000 ಸ್ಟೋರೇಜ್ ತನಕ ವಾಟರ್ ಹಿಡಿಯುತ್ತೆ. ಸೊ ವಾಟರ್ ಪ್ರಾಬ್ಲಮ್ ಇಲ್ಲ. ಡೈಲಿ 2 ಡೇಸ್ಗೆ ಒಂದ್ಸರಿ ಅಂತೂ ವಾಟರ್ ಬಂದೇ ಬರುತ್ತೆ. ಇಲ್ಲಂತೂ ಕೂಡ ವಾಟರ್ಗೆ ಏನೂ ತೊಂದರೆ ಇಲ್ಲ. ಸೊ ನಾಗಲ್ಲಿ ಹೇಳ್ದಂಗೆ 3 ಫೀಟು ಸುತ್ತಲಕ್ಕೂ 3 ಫುಟ್ ಬಿಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, ಒಗೆನಾಗಿರ್ಬೋದು, ಒಗೆಯೋಕ್ಕೆಲ್ಲ ಕಟ್ಟಿ ಆಗಿರ್ಬೋದು. ಸೊ ಈಸಿಲಿ ನಿಮಗೆಲ್ಲನೂ ಈಸಿ ಆಗಿಬಿಡುತ್ತೆ. ಓಕೆ, 3 ಫುಟ್ ಎಲ್ಲ ಕಡೆನೂ ಬಿಟ್ಟಿದ್ದಾರೆ. ಸೊ ಇಲ್ಲಿ ತೆಳಗಡೆ ಮಷಿನ್ ಇದೆ, ವಾಟರ್ ಮಷೀನು. ಮೇಲ್ಗಡೆ ಪಂಪ್ ಮಾಡೋಕ್ಕೆ ವಾಟರ್ ಪಂಪ್ ಇದೆ. ಸೊ ಮತ್ತೆ ನಾವು ಇಲ್ಲಿ ಎಂಟ್ರಿ ಆಗ್ತಾ ಇದ್ದೀವಿ. ಈ ಹಾಲ್ಗೆ ನೋಡ್ಬೋದು ಎಷ್ಟು ಸೂಪರಾಗಿ ಲಕ್ಸುರಿಯಾಗಿ ಕಟ್ಟಿದ್ದಾರೆ ಅಂತ. ಇದು ಕೂಡ ಕಾಟು. ಇದ್ರ ತೆಳಗಡೆ ಸ್ಟೋರೇಜ್ ಬರುತ್ತೆ, ಫುಲ್ಲಿ ಸ್ಟೋರೇಜು. ಈ ಸೈಡ್ ಏನು ನೋಡ್ತಾ ಇದ್ದಿಲ್ಲ, ಆ ಸೈಡ್ ಕೂಡ ಸೇಮ್ ಸ್ಟೋರೇಜ್ ಇದೆ. ಮತ್ತು ನೀವು ಇದು ಎಲ್ಲ ತೆಗೆದು ನೋಡಿಬಿಟ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ನೋಡಿ, ಈ ಥರ ಒಳಗಡೆ ಸ್ಟೋರೇಜ್ ಆಗಲಿ, ಡ್ರಾವರ್ಸ್ ಆಗಲಿ, ಎಲ್ಲ ಕೊಟ್ಬಿಟ್ಟಿದ್ದಾರೆ. ಹೈ ಕ್ವಾಲಿಟಿ ಮಟೀರಿಯಲಿಂದ ಮಾಡಿಸಿ ಕೊಟ್ಟಿದ್ದಾರೆ. ನೀವು ಒಂದು ಸಾರಿ ಆಫ್ಲೈನ್ ನೋಡಿದಾಗ, ವಿಸಿಟ್ ಮಾಡಿದಾಗ ಡೆಫಿನೆಟ್ಲಿ ನಿಮ್ಗೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಚೆನ್ನಾಗಿ ನೋಡ್ಬೋದು ಕೂಡ ನೀವು. ಓಕೆ, ತೆಳಗಡೆ ಮತ್ತು ಸ್ಟೋರೇಜ್ ಇದೆ. ಡೋರ್ ಕೂಡ ತುಂಬಾ ಒಳ್ಳೆ ಡೋರ್ ಹಾಕಿದ್ದಾರೆ. ಸೊ 1ನೇ ಬೆಡ್ರೂಮ್ ಮುಗೀತು. ಸೊ 1ನೇ ಬೆಡ್ರೂಮ್ ಮುಗೀತು. ಸೊ ಈಗ 2ನೇ ಬೆಡ್ರೂಮ್ನ ವಿಸಿಟ್ ಆಗ್ತಾ ಇದ್ದೀವಿ. ಇದು ಕೂಡ ಆ ಬೆಡ್ರೂಮ್ ನೋಡಿದ್ರೆ 10/10 ಇದೆ. ಈ ಬೆಡ್ರೂಮ್ ಕೂಡ ಸ್ವಲ್ಪ ಚಿಕ್ಕದು, 9/9 ಅಂದರೆ 9/9 ಬರುತ್ತೆ. ಸೊ ಇಲ್ಲಿ ಕೂಡ ಕಂಪ್ಲೀಟಾಗಿ POP ಮತ್ತು ಫರ್ನಿಚರ್ ಮಾಡಿದ್ದಾರೆ. ಮೇಲ್ಗಡೆ ಲಿಂಟಲ್ ಇದೆ ಮತ್ತು ಸ್ಟೋರೇಜ್ಗೆ ಸಖತ್ತಾಗಿ ಸ್ಟೋರೇಜ್ ಇದೆ, ತುಂಬಾ ಸ್ಟೋರೇಜ್ ಇದೆ. ಸೊ ಇಲ್ಲಿ ಕೂಡ ಗುಡ್ ಹೋಮ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ಕೂಡ 2 ವಿಂಡೋಸ್ ಬರುತ್ತೆ. ಇಲ್ಲಿ ಕೂಡ ನೀವು ಆರಾಮಾಗಿ ಡ್ರೆಸ್ಗಳನ್ನ ಈಸಿಲಿ ಇಟ್ಕೋಬೋದು. ಸ್ಟೋರೇಜ್ ಕೂಡ ತುಂಬಾ ಇದೆ. ಸೊ ಇಲ್ಲೊಂದು ಸ್ಟೋರೇಜ್ ಬರುತ್ತೆ, ಇಲ್ಲಿ ಸಿಂಗಲ್ ಒಂದು ವಾರ್ಡ್ರೋಬ್ ಬರುತ್ತೆ. ಓಕೆ, ಮತ್ತು ಇಲ್ಲಿ ಮಾತ್ರ ಈಸಿಲಿ ಬೆಡ್ಗೆ ಇರಲಿ ಅಂತ ಎಕ್ಸ್ಟ್ರಾ ಬಟನ್ಸ್ ಕೊಟ್ಟಿದ್ದಾರೆ. ನೋಡಿ, ಎಲ್ಲ ಕಂಪ್ಲೀಟಾಗಿ POP ಫರ್ನಿಚರ್ ಎಲ್ಲ ಕೂಡ ಆಗಿದೆ. ಸೊ ಟೋಟಲಾಗಿ 2 ಬೆಡ್ರೂಮ್ ಈ ಮನೆಯಲ್ಲಿ. ಓಕೆ, ಒಂದು ಕಾಮನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಒಳಗಡೆ ಟಾಯ್ಲೆಟ್ ಕೊಟ್ಟಿದ್ದಾರೆ, ಹೊರಗಡೆ ನೀವು ಮಾಡ್ಕೋಬೋದು. ಹೊರಗಡೆ ಕೂಡ ಆಪ್ಷನ್ ಬಿಟ್ಟಿದ್ದಾರೆ. ಸೊ ಅದು ನಿಮ್ಮ ಡಿಪೆಂಡ್ ಆಗುತ್ತೆ, ನೀವು ಮಾಡ್ಕೋಬೋದು ಇಲ್ವಾ ಅಂತ. ಇದು ಕಾಮನ್ ಟಾಯ್ಲೆಟು. ಸೊ ಇದು ಆಮೇಲೆ ಇದಾದಮೇಲೆ ಒಂದು ಅಟ್ಯಾಚ್ಡ್ ಟಾಯ್ಲೆಟ್ ಬರುತ್ತೆ. ಇದು ಸಿಂಕು ಇಲ್ಲೇ ಕೊಟ್ಟಿದ್ದಾರೆ.
ಇಲ್ಲಿ ಮಿರರ್ ಕೂಡ ಇದೆ, ಎಲ್ಲ A to Z ಕಂಪ್ಲೀಟೆಡ್ ಆಗೇ ಇದೆ ಇದು. ಸೊ ಇದಾದಮೇಲೆ ನಾವು ನೆಕ್ಸ್ಟ್ ನೋಡೋಣ ಈಗ ಬಾತ್ರೂಮು, ಅಟ್ಯಾಚ್ ಬಾತ್ರೂಮು ಅಂದರೆ ವೆಸ್ಟರ್ನು ಪ್ಲಸ್ ಬಾತ್ರೂಮ್ ಎರಡೂ ಇಲ್ಲೇ ಇದೆ. ಸೊ ನೋಡ್ಬೋದು ಕಂಪ್ಲೀಟಾಗಿ ಟೈಲ್ಸ್ನ ಎಂಡ್ವರೆಗೂ ಹಾಕಿದ್ದಾರೆ. ಗೀಸರ್ ಪಾಯಿಂಟು ಎಲ್ಲ ಬಿಟ್ಟಿದ್ದಾರೆ, ಸೊ ಈಸಿ ಆಗಲಿ ಎಲ್ಲದಕ್ಕೂ ಅಂತ. ಸೊ ಇಲ್ಲಿ ಬಂದುಬಿಟ್ರೆ ಕಿಚನ್ಗೆ ಬರ್ತೀವಿ ನಾವು. ಕಿಚನ್ ಕೂಡ ಸಂಪೂರ್ಣ ಫರ್ನಿಚರ್ ಮಾಡಿಸಿದ್ದಾರೆ. ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದಾರೆ, ನೀವು ಎಕ್ಸ್ಟ್ರಾ ಬೇಕಂದರೆ ಮಾಡಿಸ್ಕೋಬೋದು. ಸೊ ಇಲ್ಲಿ ನೋಡ್ಬೋದು ನೀವು, ಇದಕ್ಕೊಂದು POP ಅಷ್ಟೇ ಇಲ್ಲ. POP ಏನಕ್ಕಂದರೆ ಕರಿ ಆಗಿಬಿಡುತ್ತೆ ಅಂತ ಮಾಡಿಸಿಲ್ಲ ಅವರು. ಸೊ ನೀವು ಇಲ್ಲಿ ನೋಡ್ಬೋದು ಸೆಲ್ಫ್ಗೋಸ್ಕರ ಯಾವ ಥರ ಬಿಟ್ಟಿದ್ದಾರೆ. ಮೇಲ್ಗಡೆ ತುಂಬಾ ದೊಡ್ಡ ಸ್ಟೋರೇಜ್ ಇದೆ, ಕೆಳಗಡೆ ಫುಲ್ಲು ಫರ್ನಿಚರ್ ಆಗಿದೆ. ಸೊ ಇದನ್ನೇನು ನೋಡ್ತಾ ಇದ್ರಲ್ಲ ಸ್ಲೈಡಿಂಗ್ಸು, ಈ ಸ್ಲೈಡಿಂಗ್ಸ್ನ ಇಲ್ಲಿ ಹಾಕಿ ಕೊಡ್ತಾರೆ ಅವರು, ಅವ್ರ ಜವಾಬ್ದಾರಿ ಅದು. ಸೊ ಇಲ್ಲಿ ಸೆಲ್ಫ್ ಕೊಟ್ಟಿದ್ದಾರೆ, ಎಷ್ಟು ಬೇಕಾದ ಸ್ಟೋರೇಜ್ ನೀವು ಈಸಿಲಿ ಇಟ್ಕೋಬೋದು. ಮತ್ತು ಇಲ್ಲಿ ನೋಡಿ ಯಾವ ಥರ ಒಳಗಡೆ ಅಂದರೆ ಒಳಗಡೆ ಕಲ್ಲಿಂದಿದೆ, ಒಳಗಡೆ ಕಲ್ಲಿಂದು ಹೊರಗಡೆ ಇವರು ಫ್ರೇಮ್ ಎಲ್ಲ ಹಾಕಿದ್ದಾರೆ. ತುಂಬಾ ಕಲರ್ಫುಲ್ಲಾಗಿ ಮಾಡಿದ್ದಾರೆ, ನೀವು ನೋಡ್ಕೋಬೋದು. ಇಲ್ಲೆಲ್ಲ ಸಿಲಿಂಡ್ರದು ಪ್ರೊವಿಷನ್ ಕೂಡ ಎಲ್ಲ ಆಲ್ರೆಡಿ ಸೆಟ್ ಇದೆ. ಈ ಮನೆ 4 ವರ್ಷ ಕಂಪ್ಲೀಟೆಡ್ಡು, ಮತ್ತು ಇಲ್ಲಿ ಫ್ರಿಜ್ ಇಡೋಕ್ಕೋಸ್ಕರ ಪ್ಲೇಸ್ ಬಿಟ್ಟಿದ್ದಾರೆ. ಸೊ ಕಂಪ್ಲೀಟಾಗಿ ಮನೆ ಮಾತ್ರ ಚೆನ್ನಾಗಿದೆ. ಸೊ ಇಲ್ಲಿ ನೋಡ್ಬೋದು ನೀವು ಸ್ಟೋರೇಜ್ಗೋಸ್ಕರ ಸ್ಲೈಡಿಂಗ್ ಮಾಡ್ಕೊಂಡಿದ್ದಾರೆ, ನೋಡ್ಕೋಬೋದು ನೀವು. ಎಸ್, ಈ ಥರ ಸ್ಟೋರೇಜ್ ಕೂಡ ಸ್ಲೈಡಿಂಗಲ್ಲೇ ಮಾಡ್ಕೊಂಡಿದ್ದಾರೆ. ಸೊ ದೇವ್ರ ಮನೆ ಬಂದುಬಿಟ್ಟು ಈ ಥರ ಏನಿದೆ, ಕಂಪ್ಲೀಟಾಗಿ ಇದು ದೇವ್ರ ಮನೆ. 8 to 9 ಫೀಟ್ವರೆಗೂ ಟೈಲ್ಸ್ ಹಾಕ್ಕೊಂಡಿದ್ದಾರೆ. ಸೊ ಮೇನ್ ಡೋರ್ ಆಗಲಿ ಯಾವುದೇ ಥರ ಆಗಲಿ ಹೈ ಕ್ವಾಲಿಟಿ ಮಟೀರಿಯಲಿಂದ ಯೂಸ್ ಮಾಡಿದ್ದಾರೆ. ಸೊ ಒಂದು ಸಾರಿ ನೀವು ಮನೆಗೆ ವಿಸಿಟ್ ಮಾಡಿ ನೋಡ್ಕೊಳ್ಳಿ ಹೇಗಿದೆ ಅಂತ ಮನೇನ. ಸೊ ವಿಡಿಯೋದಲ್ಲಿ ಚಲೋ ಕಾಣ್ಬೋದು ಅಥವಾ ಚಲೋ ಕಾಣದೇ ಇರ್ಬೋದು, ಬಟ್ ಮನೆ ಮಾತ್ರ ತುಂಬ ಸೂಪರ್ ಆಗಿದೆ. ಈ ಥರ ದೇವ್ರ ಮನೆ ಇದೆ. ಸೊ ಒಂದು ಸಾರಿ ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಟೈಲ್ಸ್ ಬೇರೆ ಹಾಕಿದ್ದಾರೆ, ವುಡನ್ ಟೈಲ್ಸ್ ಟೈಪ್ ಹಾಕ್ಸಿದ್ದಾರೆ. ಟೈಲ್ಸ್ ಎಲ್ಲ ಕಡೆನೂ ಬೇರೆ ಬೇರೆ ಥರನೂ ಇದೆ. ನೀವೆಲ್ಲನೂ ಕೂಡ ಇನ್ನೊಂದು ಸಾರಿ ವಿಡಿಯೋ ಅಬ್ಸರ್ವ್ ಮಾಡಿ ನೋಡ್ಬೋದು. ಸೊ ಈ ಥರ ಮನೆ ಕಂಪ್ಲೀಟಾಗಿ ಅವ್ರು ಯೂಸ್ ಮಾಡ್ತಾಯಿದ್ರು. ಸೊ ಈಗ 1 ಮಂತ್ ಆಯಿತು ಈ ಮನೆ ಬಿಟ್ಟಿದ್ದಾರೆ. ಸೊ ಬೇರೆ ಕಾರಣಕ್ಕೋಸ್ಕರ ಈ ಮನೆನೇ ಕೊಡ್ತಾ ಇದ್ದಾರೆ. ಸೊ ಈಗ ನೆಕ್ಸ್ಟ್ ನಾವು ಹೋಗ್ಬಿಟ್ರೆ ಹಾಲ್ಗೆ ಹೋಗ್ತೀವಿ. ಹಾಲಲ್ಲಿ ಕೂಡ ಕಂಪ್ಲೀಟ್ ಫರ್ನಿಚರ್ POP ಎಲ್ಲನೂ ಕೂಡ ಆಗಿದೆ. ಸೊ ಈಗ ನಾವು ಮೇಲ್ಗಡೆ ಹೋಗೋಣ. ಮೇಲ್ಗಡೆ ಯಾವ ಥರ ಕಾಲಮ್ ಬಿಲ್ಡಿಂಗ್ ಇದೆ ಅಂತ ನೋಡೋಣ. ಇದು ಫುಲ್ಲು ಕಾಲಮ್ ಬಿಲ್ಡಿಂಗು. ಸೊ ಮೇಲ್ಗಡೆ ಹತ್ತೋಕ್ಕೆ ಸ್ಟೆಪ್ಸ್ ಕೂಡ ಬಿಟ್ಟಿದ್ದಾರೆ. ಸೊ ಈಗ ಇಲ್ಲಿ ಕೂಡ ಗ್ರಿಲ್ಲಿಂಗು ನೀವು ಎಕ್ಸ್ಟ್ರಾ ಮಾಡಿಸ್ಕೋಬೋದು, ಬಟ್ ಆಲ್ರೆಡಿ ಕಂಪ್ಲೀಟ್ ಬೆಡ್ ಮನೆ, ನೀವೇನಾದರೂ ಎಕ್ಸ್ಟ್ರಾ ಮೈನರ್ ವರ್ಕ್ ಇದ್ದರೆ ಮಾಡಿಸ್ಕೋಬೋದು. ಸೊ ಮೇಲ್ಗಡೆ ನೋಡ್ಬೋದು ನೀವು 12 ಕಾಲಮ್ ಬಂದಿದೆ. ಈ ಥರ ಓಪನ್ ಸ್ಪೇಸ್ ಇದೆ ಮೇಲ್ಗಡೆ. ಸೊ ಮಗಲೆಲ್ಲ ಜನ ಕೂಡ ಎಲ್ಲನೂ ಚೆನ್ನಾಗಿದ್ದಾರೆ. ಸೊ ಯಾರು ಕೂಡ ಕಿರಿಕಿರಿ ಜನ ಇಲ್ಲ ಇಲ್ಲಿ, ಎಲ್ಲನೂ ಕೂಡ ಹೊಂದ್ಕೊಂಡು ಹೋಗೋ ಜನ ಇದ್ದಾರೆ. ಸೊ ಈ ಥರ ಮನೆ ಇದೆ ಕಂಪ್ಲೀಟಾಗಿ, ನೀವು ನೋಡ್ಕೋಬೋದು. ಇದು ಏನಾದರೂ ನಿಮಗೆ ಮನೆ ತೊಗೊಳ್ಳೋದು ಇಂಟ್ರೆಸ್ಟ್ ಇದ್ದರೆ ನಂಗೆ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ, ಆ ಕೆಳಗಡೆ ನಂಬರ್ಗೆ DM ಮಾಡಿ ಅಥವಾ ಹಾಯ್ ಅಂತ ಕಳಿಸಿ, ಅಥವಾ ನೀವು ಕಾಲ್ ಮಾಡ್ಬೋದು. ಓಕೆ, 8296386320 ಅಂತ ದೇಸಾಯಿ ಹೋಮ್ಸ್ ಅಂತ. ಸೊ ನೀವು ಕಾಲ್ ಮಾಡಿಬಿಟ್ಟು ನೀವು ಅಪಾಯಿಂಟ್ಮೆಂಟ್ ತೊಗೊಂಡು ಈ ಮನೆ ನೋಡ್ಬೋದು. ಓಕೆ, ಥ್ಯಾಂಕ್ ಯು ಟು ಎವ್ರಿ ಒನ್.